ಬೇಕಾದರೂ ರೋಡ್ ಮಾಡಿದ ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟಾಧಿಕಾರಿಗಳಿಗೆ, ಭ್ರಷ್ಟ ಇಂಜಿನಿಯರ್ಗಳಿಗೆ, ಲಂಚ ಹೊಡೆತರುವ ಇಂಜಿನಿಯರ್ಗಳಿಗೆ, ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಸಂಬಂಧಿಸಿದಂತೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗೋಲ್ ಹೋಬಳಿ ವಿಶ್ವೇಶ್ವರ ಜಲ ಮಂಡಳಿ ನಿಗಮದ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ರಸ್ತೆ, ಚರಂಡಿ, ಎತ್ತಿನಹೊಳೆ ಯೋಜನೆ, ಸರ್ಕಾರಿ ಗ್ರಾಮ ಅಭಿವೃದ್ಧಿ ಎಂದು ಸಾವಿರಾರು ಲಕ್ಷ ರೂಪಾಯಿಗಳು ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು, ಕರಗುಂದ, ಉಂಡಿಂಗ್ನಾಳ್, ಬಂದೂರ್, ಕಲ್ಯಾಡಿ, ಜಾವಗಲ್ ಹೋಬಳಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಲಕ್ಷಗಟ್ಟಲೆ ಹಣ ಬಿಡುಗಡೆ ಮಾಡಿದ್ದು, ಗುತ್ತಿಗೆದಾರರು ಇದನ್ನು ದುರುಪಯೋಗಪಡಿಸಿಕೊಂಡಿದ್ದು ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಲ್ಲದೆ ಕರಗುಂದದಿಂದ ಗೊಲ್ಲರಹಳ್ಳಿಗೆ 1,20,00,000 ರಸ್ತೆ ಕಾಮಗಾರಿ ಹಣವನ್ನು ಅನುಮೋದನೆ ಆಗಿದ್ದು 2 ವರ್ಷವಾದರೂ ಕಾಮಗಾರಿ ಮಾಡದೆ ಮತ್ತು ಕೆಲಸ ಸಂಪೂರ್ಣವಾಗದೆ ಸರ್ಕಾರದ ಹಣವನ್ನು ಬಳಸಿಕೊಂಡಿರ್ತಾರೆ. ಸರ್ಕಾರಕ್ಕೆ ಮೋಸ ಮಾಡಿದ್ದು ಹಾಗೂ ರಸ್ತೆ ಕಾಮಗಾರಿಯ ಪೂರ್ಣಗೊಂಡಿರುವುದಿಲ್ಲ. ಆದ್ದರಿಂದ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದವರೆಗೂ ಮತ್ತು ಈ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಮ್ಮ ಹೋರಾಟ ನಡೆಯುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ಅಲ್ಲದೆ ತಿಮ್ಮಪ್ಪನಹಳ್ಳಿ ಗೊಲ್ಲರಹಳ್ಳಿ ರಸ್ತೆ ಮಾಡಿದ್ದು ಈ ರಸ್ತೆ ಕೇವಲ 10 ತಿಂಗಳಲ್ಲಿ ಸಂಪೂರ್ಣ ಹಾಳಾಗಿದ್ದು ಈ ಗುತ್ತಿಗೆದಾರರ ಮೇಲೆ ಮತ್ತು ಇಂಜಿನಿಯರ್ ಮೇಲೆ ಕ್ರಮ ಜರುಗಿಸಬೇಕು. ಕರಗುಂದ ಗ್ರಾಮ ಪಂಚಾಯಿತಿಯ ಕೆಲ ಗ್ರಾಮಗಳು ನಿಮ್ಮ ಇಲಾಖೆ 200 ಮೀಟರ್ ಅನುಮೋದನೆ ತೆಗೆದುಕೊಂಡು 100 ಮೀಟರ್ ಮಾತ್ರ ಕೆಲಸ ಮಾಡಿರುತ್ತಾರೆ. ಈ ಬಗ್ಗೆ ನಮ್ಮ ಬಳಿ ಸೂಕ್ತ ದಾಖಲೆ ಇದೆ. ಈ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿಸಬೇಕು ಮತ್ತು 10 ರಿಂದ 12 ವರ್ಷಗಳ ಸರ್ಕಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಇಲಾಖೆಯಲ್ಲಿ 10 ವರ್ಷ 12 ವರ್ಷದಿಂದ ನಿರ್ವಹಿಸುತ್ತಿರುವ ಇಂಜಿನಿಯರ್ಗಳು ಈ ಇಲಾಖೆ ಅರಣ್ಯದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿದ್ದಾರೆ. ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು. ಇಲ್ಲದೆ ಎತ್ತಿನಹೊಳೆ ಕಾಮಗಾರಿ ಸರ್ಕಾರಿ ಅನುಮೋದನೆ ಕ್ರಷರ್ ನೀಡಿದ್ದು ಅಲ್ಲಿನ ಕಲ್ಲಿ ಜಲ್ಲು ಸ್ಟ್ಯಾಂಡ್ ಅನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಗುತ್ತಿಗೆದಾರರಿಗೆ ಕಳ್ಳು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಇದರ ಬಗ್ಗೆಯೂ ತನಿಖೆ ಮಾಡಬೇಕು. ಗಾಡಿ ಹೋಗಿರೋದು ವಿಡಿಯೋ ಇದೆ, ಜಲ್ಲಿ ಹೋಗಿರೋ ವಿಡಿಯೋ ಇದೆ, ಎಮ್ಎಲ್ಎ ತಕ್ಕೋಗಿರೋದಿದೆ ನಮ್ಮ ಕ್ಷೇತ್ರದಲ್ಲಿ ಅವರ ಚೇಳಗಳಿಗೆ ಯಾರಿಗೋ ಒಬ್ಬರಿಗೆ ಅದೆಲ್ಲ ನಮ್ಮ ಹತ್ರ ಇದೆ. ಆದ್ರಿಂದ ಕಮಿಷನ್ ಲೆಕ್ಕದಲ್ಲಿ ರೈತರಿಗೆ ಲಕ್ಷಾಂತರ ರು ಹಣವನ್ನು ಈ ಎತ್ತಿನಹೊಳೆ ಏನು ರೈತರದ್ದು ಜಮೀನುಗಳು ಹೋಗಿದೆ. ಕೆಲವು ಇಂಜಿನಿಯರ್ಸ್ಗಳು ಎತ್ತಿನಹೊಳೆಯ ನಮ್ಮ ರೈತರುಗಳನ್ನ ಎದುರಿಸಿ ನಿಮಗೆ ಪ್ರದಾನ ಮಾಡ್ತೀವಿ, ಇಲ್ಲಿ ಇಷ್ಟು ಆಗಿರೋ ಮರ ಇಲ್ಲ ಕಡಿಮೆ ಅಂತ ಹೇಳಿ ಲಂಚ ತಾಂಡಿರೋರು ಇದ್ದಾರೆ. ನನ್ನ ಹತ್ರ ಅದಕ್ಕೆ ಪ್ರೂಫ್ ಇದೆ, ಕೊಟ್ಟಿರೋರು ಇದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತ ಅದನ್ನು ಹೇಳ್ತಾರೆ. ಅವ್ರ ವಿರುದ್ಧ ತನಿಖೆ ಆಗಬೇಕು. ಲಕ್ಷಾಂತರ ಹಣವನ್ನು ವಸೂಲಿ ಮಾಡಿರುವ ಇಂಥ ಇಂಜಿನಿಯರ್ಗಳ ವಿರುದ್ಧ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಎಲ್ಲಾ ಬೇಡಿಕೆಗಳು ಈಡೇರಿಸಬೇಕು, ಹೋರಾಟ ಮಾಡಲಾಗಿದೆ. ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟ, ಜಿಲ್ಲಾಧ್ಯಕ್ಷರು ಸೇರ್ಕೊಂಡು ಎಲ್ಲಾ ತಾಲೂಕು ಅಧ್ಯಕ್ಷಗಳು ಸೇರ್ಕೊಂಡು ಮುಂದಿನ ವಾರ 22ನೇ ತಾರೀಕು ಗಡುವು ಕೊಟ್ಟಿದ್ದೀವಿ. ನಮಗೆ ಆಲ್ರೆಡಿ ರಸ್ತೆ ಒಂದೇ ಅಲ್ಲ, ಇಂಜಿನಿಯರ್ಸ್ಗಳು ವರ್ಗಾವಣೆ ಆಗಿದವರೆ 22ನೇ ತಾರೀಕು ಡಿಸಿ ಆಫೀಸ್ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಇದನ್ನು ನೀವು ಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡಬೇಕು, ಈಗಲೇ ಕಳಿಸಬೇಕು. ಬೇಡಿಕೆಗಳು 10 ವರ್ಷವಾದರೂ ಇಲ್ಲೇ ಜಾಂಡ ಹೂಡಿರುವ ಅಧಿಕಾರಿಗಳ ವರ್ಗಾವಣೆ, ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು, ಕಳಪೆ ಕಾಮಗಾರಿ ಪರಿಶೀಲನೆ, ಲೋಕಾಯುಕ್ತ ತನಿಖೆ ಆಗಬೇಕು, ರೈತರಿಗೆ ಯಾವುದೇ ಲಂಚ ತೆಗೆದುಕೊಳ್ಳದಂತೆ ಪರಿಹಾರ ನೀಡಬೇಕು, ಕರಗುಂದ ಗೊಲ್ಲರಹಳ್ಳಿ ರಸ್ತೆ ತಕ್ಷಣ ಸಂಪೂರ್ಣ ಸರಿಪಡಿಸಬೇಕು, ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿ ಆಗಿರುವ ಅಕ್ರಮವನ್ನು ಸರಿಪಡಿಸಬೇಕು. ಜಂಟಿಯಾಗಿ ಕೊಡ್ತೀವಿ ಸರ್, ನಿಮಗೂ ವಿಶ್ವೇಶ್ವರ ಇಲಾಖೆ 2ಕ್ಕೂ ಹಿಡ್ಕೊಳ್ಳಿ ಸ್ವಾಮಿ, ಎಲ್ಲ ನೀವು ಇದ್ರಲ್ಲ ಸಮಕ್ಷಮದಲ್ಲಿ ಇದ್ರಲ್ಲ, ಸಮಕ್ಷಮದಲ್ಲಿ